ಬಿಳಿ ಹಾಳಿ ಕೊಡ್ತಾರ. ಬಿಳಿ ಹಾಳಿ ಕೊಟ್ಟಿರ್ತಾರ, ಅದ್ರೊಳಗಿಂದ ಏನಂತಂದ ಹೇಳಿದ್ರೆ ಸೈಡ್ ಒಂದ್ ಕಟ್ ಮಾಡಿ ಇಟ್ಕೊಡ್ರಿ, ಇಲ್ಲ ಅಂತಂದ ಹೇಳಿದ್ರೆ ಹಂಗ ಮಡಿಚಿಟ್ರಿ ಅಷ್ಟ. ಈಗ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ ತಕ್ ಪೇಪರ್ ಇಷ್ಟ ಇರ್ತೈತ್ಲ, ಈ ತರ ಒಂದ್ ಪೇಪರ್ ಇರ್ತೈತೆ. ಸೊ ಅದಕ್ಕೆ ಏನ್ ಮಾಡ್ರಿ ಅಂತಂದ ಹೇಳಿದ್ರ ನಡು ಏನಪ್ಪಾ ಅಂತಂದ ಹೇಳಿದ್ರೆ ಹಿಂಗೊಂದ್ ಗೆರೆ ಹಾಕೊಡ್ರಿ, ಈ ತರ ಒಂದ್ ಗೆರೆ ಹಾಕೊಡ್ರಿ. ಸೊ ಎಲ್ರು ಸೊ ನಡು ಒಂದ್ ಏನಪ್ಪಾ ಅಂತಂದ ಹೇಳಿದ್ರ ಲೈನ್ ಹಾಕೊಡ್ರಿ. ಎಸ್, ಈ ತರ ಲೈನ್ ಹಾಕೊಡ್ರಿ. ಈಗ ನಾ ಹೇಳ್ತೇನೆ, ಈಗ ಫಸ್ಟ್ ಒನ್ ಐತ್ ನೋಡ್ರಿ, ಫಸ್ಟ್ ಒನ್ ಐತ್ಲಾ, ಇದನ್ನ ನಾವು ಮಿರರ್ ಅವ್ರು ಎಲ್ಲಿ ಬೇಕಾದಲ್ಲಿ ಕೊಡ್ಬೋದು, ಮಿರರ್ ಎಲ್ಲಿ ಕೊಟ್ಟಿರ್ತಾರ ಹಂಗ್ ತಗೊಳ್ಳೋದು. ಈಗ ನಾವು ಇದನ್ನ ಈ ತರ ಏನೈತಲ್ಲ, ಸೊ ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಪೇಪರ್ನ ಈ ತರ ತಗೊಂಡ್ ಇಟ್ಕೊಡ್ರಿ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಮಾಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಮಿರರ್ ಬರುತ್ತೆ, ಲೈನ್ ಏನ್ ಹಾಕಿರಲ್ಲ ಅದು ಮಿರರ್ ಅಂತ ಅನ್ಕೊಡ್ರಿ. ಮೇಲ್ಗಡೆ ಏನಂತಂದ ಹೇಳಿದ್ರೆ ಅಲ್ಲಿ ಏನ್ ಅಕ್ಷರ ಐತ್ಲ ಸೇಮ್ ಹೆಂಗ್ ಐತ್ಲ ಹಂಗ ಬರ್ಕೊಳ್ಬೇಕು. TY6L452 ಅಂತಂದ ಹೇಳಿ ಬರ್ಕೊಡ್ರಿ. ಬರ್ಕೊಂಡ್ರಿ ಎಲ್ರು? ಬರ್ಕೊಡ್ರಿ ಒಂದ್ಸರಿ. ನಾ ಹೇಳ್ದಂಗ್ ಮಾಡ್ಕೊತ ಹೋಗ್ರ, ಉಳ್ದಾರ್ನ್ ಬಿಡ್ರಿ, ಶಾನ್ಯಾಗೋಳನ್ ಬಿಡ್ರಿ, ನಂತರ ದಡ್ಡುಗಳದಿರಲ್ಲ. ನಾ ಹೇಳ್ದಂಗ್ ಈ ತರ ಬರ್ಕೊಂಡ್ರಿ, ದೊಡ್ಡ ದೊಡ್ಡ ಅಕ್ಷರಲೆ ಬರ್ಕೊಡ್ರಿ, ದೊಡ್ಡ ಅಕ್ಷರಲೆ ಬರ್ಕೊಡ್ರಿ. 2 ಸಾರಿ ತಿದ್ರಿ, ಹಿಂಗ್ 2 ಸಾರಿ ತಿದ್ರಿ, ಅಂದ್ರ ಅದಕ್ಕ ಮಸಿ ಹತ್ಬೇಕ್ ನೋಡ್ರಿ, ಆತರ ಹಿಂಗ್ ಒಂದ್ಸರಿ ತಿದ್ರಿ. ಇನ್ನೇನ್ ಮಾಡ್ರಿ, ಬರ್ಕೊಂಡಿರಲ್ಲ, ಬರ್ಕೊಂಡ್ ನಂತರ ಏನಂತಂದ್ ಹೇಳಿದ್ರೆ ಯಾವ ಕಡೆ ಬರ್ಕೊಂಡಿರ್ತಾರಲ್ಲ ಆ ಕಡೆ ಸೈಡ್ ಹಿಂಗ್ ಒಳಗ್ ಮಡ್ಚ್ಕೊಡ್ರಿ. ಇಲ್ಲೇನೈತಲ್ಲ ಇದನ್ ಕರೆಕ್ಟ್ ಆಗಿ ನೋಡಿರಲ್ಲ, ಇಲ್ಲಿ ನೋಡ್ರಿ, ಇಲ್ಲೇನೈತಲ್ಲ ಇದನ್ನ ಒಳಗ್ ಮಡ್ಚ್ಕೊಡ್ರಿ. ಇದು ಒಳಗಡೆ ಹೋಗ್ಬೇಕು, ಇದೇನೈತಲ್ಲ ಇದು ಒಳಗಡೆ ಇರ್ಬೇಕು, ಮಡ್ಚ್ಕೊಡ್ರಿ. ಇಲ್ಲಿ ಮೇಲ್ಗಡೆ ಮಡ್ಚ್ಕೊಂಡ್ ನಂತರ ಇಲ್ಲಿ ಮ್ಯಾಲ ಒಂದ್ ಸ್ವಲ್ಪ ಅಕ್ಷರ ಮೂಡ್ದಂಗ್ ಕಾಣಿಸತಾವ, ನಿಮ್ ಅಕ್ಷರ ಮೂಡ್ದಂಗ್ ಕಾಣಿಸತಾವ, ಅದ್ರ ಮ್ಯಾಲ ಒಂದ್ಸರಿ ತಿದ್ರಿ. ಅವು ಅಕ್ಷರ ಹೆಂಗ್ ಕಾಣಿಸತಾವಲ್ಲ ಆತರ ತಿದ್ರಿ. ನಿಮ್ಗ ಉಲ್ಟಾ ಮಾಡಿದಾಗ ಈ ತರ ಹಿಂಗ್ ಉಲ್ಟಾ ಕಾಣಿಸೈತಿ, ಇಲ್ಲಿ ಅಕ್ಷರಗಳು ಕಾಣ್ತಿರ್ತಾವಲ್ಲ ಹಿಂಗ ಹಿಂಗೇನ ಕಾಣಿಸ್ತಿರ್ತಾವಲ್ಲ ಅದನ್ನ ಒಂದ್ಸರಿ ತಿದ್ರಿ. ಒಂದ್ಸರಿ, ಪ್ರತಿಯೊಂದ್ ಒಬ್ರು ಒಂದ್ಸರಿ ಅಲ್ಲ ಇನ್ನೊಂದ್ಸರಿ ತಿದ್ದಿರ್ಬೇಕಂದ್ರ ಪ್ರಾಕ್ಟೀಸ್ ಮಾಡ್ರಿ ಆರಾಮಾಗಿ. ತಿದ್ರಿ, ತಿದ್ದಿದ ನಂತರ ಎಲ್ರು ತಮ್ಸಪ್ ಹಾಕ್ರಿ. ನಾ ಹೇಳ್ದಂಗ್ ಮಾಡ್ರು, ಒಂದ್ 2-3 ಆರಾಮಾಗಿ ಬರ್ತಾವು. ಆಮೇಲೆ ಮಾಡಿದ್ರಿ, ಮಾಡಿದ ನಂತರ ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಅಕ್ಷರಗಳು ಮೂಡಿರ್ತಾವ ನೋಡ್ರಿ. ಇಲ್ಲೇನಂತಂದ್ ಹೇಳಿದ್ರೆ ಈ ತರ ಹಿಂಗ್ 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 ಮಷಿ ಮೂಡಿರತ್ತ, ಅವ್ರ ಸ್ಟ್ರಕ್ಚರ್ ಹಂಗಿದ್ದಂಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮಷಿ ಮೂಡಿರ್ತಿತ್ಲ, ಅದ್ನೆಲ್ಲಾನು ಅದ್ ಹೆಂಗ್ ಮಷಿ ಮೂಡೈತಿಲ್ಲ ಆ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಡ್ರಿ. ಈ ಕಡೆ ಸೈಡ್ ಏನ್ ಮಷಿ ಮೂಡಿರತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಬರ್ಕೊಡ್ರಿ. ಈಗೇನ್ ಬರ್ಕೋತಿರಲ್ಲ ಇದೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಬರ್ಕೊಡ್ರಿ ಒಂದ್ಸರಿ. ಬರ್ಕೊಂಡ್ ನಂತರ ತಮ್ಸಪ್ ಹಾಕ್ರಿ. ಯಾವ್ದು ಬಂದೈತ್ ನೋಡ್ರಿ ಅದ್ರೊಳಗ, ಎಷ್ಟನೇದ್ ಬಂದೈತ್ ನೋಡ್ರಿ ಆಪ್ಷನ್ ನೋಡ್ರಿ. ಪಕ್ಕಾ? ಸೊ ಈ ಟಿ ಇದ್ದದ್ ಹೆಂಗ್ ಬಂದೈತಿ, ಈ ತರ ಟಿ ಬಂದೈತಿ. ಆಮೇಲೆ ವೈ ಇದ್ದದ್ ಏನ್ ಬಂದೈತಿ, ವೈ ಅಂತಂದ್ ಹೇಳಿದ್ರೆ ಈ ತರ ಹಿಂಗ್ ಬರೈತಿ. ವೈ ಇದ್ದದ್ ಈ ತರ ಬಂದೈತಿ, ಎಲ್ರಿಗೂ ಬಂದೈತಿ. ತಮ್ಸಪ್ ಹಾಕ್ಬೇಕು ಪ್ರತಿಯೊಬ್ರು. ಇದು 6 ಇದ್ದದ್ ಈ ತರ ಬಂದೈತಿ ತಿದ್ಕೊಂಡಾಗ, ಎಲ್ ಇದ್ದದ್ ಈ ತರ ಬಂದೈತಿ, 4 ಇದ್ದದ್ ಈ ತರ ಬಂದೈತಿ. 4 ಹಿಂಗ ಬರ್ಕೊಡ್ರೆ, ಈ ತರನ ಹಿಂಗ ಬರ್ಕೊಡ್ರಿ. 4 ನಾನು ಈ ತರ ಬರ್ಕೊಂಡಿದ್ದೆ, ಮಿಸ್ಟೇಕ್ ಆಯ್ತು. ಈ ತರನ ಬರ್ಕೊತ್ ಬರ್ರಿ 4 ಎಲ್ಲಾದ್ರೂ ಬಂತಂದ್ರ. ನೆಕ್ಸ್ಟ್ 5 ನೋಡ್ರಿ, ಹಿಂಗ ಬಂದೈತಿ. 2 ಇದೇ ತರ ಬಂದೈತಿ, ಅಂದ್ರೆ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ನಾ ಏನು ಮಾಡಿಲ್ಲ, ನೀವ ಹೇಳಿದ್ದು. ಕ್ಲಿಯರ್? ಸೇಮ್ ಅದೇ ತರ, ಅದ್ ಎಂತ ಬೇಕಂತ ಸ್ಟ್ರಕ್ಚರ್ ಇಲ್ಲ, ಅದ್ ಹೆಂಗ್ ಬೇಕಾದಂಗ ಇರ್ಲಿ. ಇನ್ ನೆಕ್ಸ್ಟ್ ಏನ್ ಮಾಡ್ರಿ, ಸೇಮ್ ಅದೇ ತರ ಮಾಡ್ರಿ. ನಾ ಏನು ಹೇಳ್ಕೊಡಂಗಿಲ್ಲ ಇವತ್ತು. ಪೇಪರ್ ಐತಿ, ಪೇಪರ್ನ ಏನಂತಂದ್ ಹೇಳಿದ್ರೆ ಉದ್ದಕ್ಕಿದ್ದ ಈ ತರ ತಗೊಳ್ರಿ. ನಡು ಈ ತರ ಏನಂತಂದ್ ಹೇಳಿದ್ರೆ ಗೆರೆ ಎಳೆದ್ಬಿಟ್ಟು ಆಲ್ರೆಡಿ ಒಂದ್ಸರಿ ಮಡಚ್ರದ. ನಾ ಈಗ ಹೆಂಗ್ ಮಡ್ಚನ್ಲ ಹಿಂಗ ಈ ತರ ಈಗ ಒಂದ್ ತರ ಹಿಂಗ್ ಮಡಚಿಟ್ಕೊಡ್ರಿ. ಮಡಚಿಟ್ಕೊಂಡ್ ಏನಂತಂದ್ ಹೇಳಿದ್ರೆ ನಡು ಗೆರೆ ಹಾಕ್ರಿ. ಗೆರೆ ಹಾಕ್ಬಿಟ್ಟು ಇಲ್ಲಿ ಏನೈತಲ್ಲ ಸೇಮ್ ಇಲ್ಲಿ ಒಂದ್ಸರಿ ನೋಡ್ರೋ, ಮಾಡಕ್ ಹೋಗ್ಬೇಡ್ರಿ, ಮತ್ ಆನ್ಸರ್ ಹೇಳಿದ್ರ ಮತ್ ಬೈತಾವ್, ಬೈಗಳು ಬಾಳ್ ಬರ್ತಾವ್. ಈ ತರ ಏನಂತಂದ್ ಹೇಳಿದ್ರೆ ಬಾಕ್ಸ್ ಹಾಕೊಡ್ರಿ, ಯಾಕಂದ್ರೆ ಬಾಕ್ಸ್ ಐತೆ ಅಲ್ಲಿ ಹೆಂಗ್ ಬರ್ಕೊಂಡಿದಾರ ಹಂಗ ಬರ್ಕೋಬೇಕು. ಕೆ ಅಂತಂದ್ ಹೇಳಿ ಅಲ್ಲಿ ಹೆಂಗ್ ಬರ್ದಿದಾರ ಹಂಗ ಬರ್ಕೋಬೇಕು. ಈ ತರಾನ ಕೆ ನ ಬರ್ಕೋಬೇಕು ಹಿಂಗ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಈ ತರ ಹಿಂಗ ಐತಿ. ಆಮೇಲೆ ಇಲ್ಲಿ ನಡು ಒಂದ್ ಹಿಂಗ ಐತಿ. ಆಮೇಲೆ ನೆಕ್ಸ್ಟ್ ಇದು ಈ ತರ ಹಿಂಗ ಡಿ ಐತಿ. ಆಮೇಲೆ ನೆಕ್ಸ್ಟ್ ಪಿ ಐತಿ. ಒಂದ್ ಸಾರಿ ಜೋರ್ಲೆ ತಿದ್ರಿ, ಜೋರಾಗಿ ಪೆನ್ಲೆ ಹಿಂಗ್ ಚುಚ್ಚಿ, ತಾಕತ್ ಎಷ್ಟೈತಿ ಹಂಗೆಲ್ಲ ತಿಕ್ಕಾಕ್ ಹೋಗ್ಬೇಡ್ರಿ, ಹರಿದ್ ಹೋಗ್ತೈತಿ. ಸ್ವಲ್ಪ ಲೈಟ್ ಆಗಿ ಅಂದ್ರೆ ಹಿಂದ್ ಕಡೆ ಮೂಡುವಂಗ ತಿದ್ರಿ, ಜೋರ್ಲೆ ತಿದ್ರಿ. ಇವಾಗ ಬೇಕಾದ್ರೆ ಜೋರ್ಲೆ ತಿದ್ರಿ, ನಡಿತೈತಿ. ಅದ ಇನ್ ಉಲ್ಟಾ ಮಾಡ್ರಿ, ಉಲ್ಟಾ ಮಾಡ್ರಿ.
ಉಲ್ಟಾ ಮಾಡಿದ ನಂತರ ಏನಂತಂದ ಹೇಳಿದ್ರೆ ಪೇಪರ್ ಒಳಗಡೆ ಉಲ್ಟಾ ಮಾಡಿದ ನಂತರ ಆ ಬಾಕ್ಸ್ ಬಂದಿರುತ್ತ ಆ ಬಾಕ್ಸ್ ಹಾಕೊಡ್ರಿ ಉಲ್ಟಾ ಮಾಡಿದಾಗ. ಉಲ್ಟಾ ಮಾಡಿದ್ದೈತೆ ಅಂತಂದ ಹೇಳಿ ಒಂದ್ ಮಾರ್ಕ್ ಮಾಡ್ಕೊಡ್ರಿ, ಯಾವ್ದು ಉಲ್ಟಾ ಅಂತ ಗೊತ್ತಾಗ್ಬೇಕಲ್ಲ. ಸೊ ಈ ತರ ಏನಂತಂದ ಹೇಳಿದ್ರೆ ಹಿಂಗ್ ಬಾಕ್ಸ್ ಬರುತ್ತಾ ಬಾಕ್ಸ್ ಹಾಕೊಡ್ರಿ, ಆಮೇಲೆ ಅವ್ ಏನ್ ಬಂದಿತ್ಲ ಅದನ್ನ ಒಂದ್ ಸರಿ ತಿದ್ರಿ. ಎಲ್ರು ತಿದ್ದಿದ್ದಂತ್ರ ತಮ್ಸಪ್ ಹಾಕ್ರಿ. ತಿಳ್ಕೊಂಡ್ರಿ? ಹಾ, ಇದ ಆನ್ಸರ್ ನಿಮಗೆ. ವರ್ಲ್ಡ್ ರಿಟರ್ನ್ ಏನು ಮಾಡೋದ್ ಬೇಡ, ಅದ ಆನ್ಸರ್ ನಿಮ್ಮದು. ಈಗೇನ್ ತಿದ್ಕೊಂಡ್ರಲ್ಲ ಅದ ಆನ್ಸರ್ ನಿಮ್ಮದು. ಈಗ ಯಾವ್ದು ನೋಡ್ರಿ ಇದ್ರೊಳಗ ಯಾವ ತರ ಬಂದವ್ರಿ, ಸ್ಟ್ರಕ್ಚರ್ ಹೆಂಗ್ ಬಂದಾವ್ ನೋಡ್ರಿ. ನಿಮ್ಮಲ್ಲಿ ಬಂದಿರೋ ಸ್ಟ್ರಕ್ಚರ್ ಹೆಂಗ್ ಬಂದೈತಿ ನೋಡ್ರಿ, ಯಾವ್ದು ಬಂದೈತಿ ಪಕ್ಕ 100% ಪಕ್ಕಾ ಸಿ. ಅದಂಗೇನ್ರಿ ಎಲ್ರು ಮಾಡಕತ್ತೀರಿ, ಅಜಾಬಾಗ್ ಆಯ್ತು ನಂಗೆ. ಪಕ್ಕಾ ಸಿ, ಈ ತರ ಬಂದೈತಿ ಹಿಂಗ. ಡನ್ ಅಂದ್ರ ಆನ್ಸರ್ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಆನ್ಸರ್ ಆಗತ್ತೆ. ಬಂತು 100%. ಎಷ್ಟು 1 ನಿಮಿಷ ಹಿಡಿತೈತಿ ಅಥವಾ 30 ಮಿನಿಟ್ಸ್? 30 ಮಿನಿಟ್ಸ್ ಅಂತ 30 ಸೆಕೆಂಡ್, 30 ಸೆಕೆಂಡ್ ಅಲ್ಲ, 2 ಮಾರ್ಕ್ಸ್. ಮಿರರ್ ಇಮೇಜ್ ಅಂತಂದ್ ಹೇಳಿದ್ರ ಏನ್ ತಲಿ ಓಡ್ಸಾಕತ್ತೀರನ? ತಲಿ ಕೇಳ್ಕೊತೀರಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು, ಅವ್ ಎಂತ ಬೇಕಂತ ಟಫ್ ಕೊಡ್ಲಿ, 2 ಮಾರ್ಕ್ಸ್ ಪಕ್ಕ ನಿಮ್ಗ ಕೈಯಾಗ. ಹೆಂಗ್ರು ಕರೆಕ್ಟ್ ಏನಿಲ್ಲ? ಅವ್ ಹೆಂಗ್ ಬೇಕಾದಂಗ್ ಕ್ವಶನ್ ಕೇಳಿದ್ರು ಕೂಡ ಬರ್ತೈತಿ. ಓಕೆ, ಟ್ರೈ ಮಾಡ್ರಿ. ನೆಕ್ಸ್ಟ್ ನೀವ ಟ್ರೈ ಮಾಡೋದಿನ್ ಸೇಮ್ ಅದೇ ತರ ಇದನ್ನ ಟ್ರೈ ಮಾಡ್ರಿ. ನಾ ಜಸ್ಟ್ ಆನ್ಸರ್ ಹೇಳ್ಕೊತಾವ ಅಷ್ಟ. ಅದೇನೈತೆ ಅಂತಂದ್ ಹೇಳಿದ್ರೆ ಪೇಪರ್ ಒಳಗಡೆ ಈ ತರ ಬಾಕ್ಸ್ ಹಾಕೊಡ್ರಿ, ಯಾರಿಗ್ ಕಾಣಿಸತಿಲ್ಲ ಅಂತಂದ್ ಹೇಳಿದ್ರೆ. ಆಮೇಲೆ ಈ ತರ ಹಿಂಗೈತಿ, ಇದನ್ನ ಈ ತರ ಹಿಂಗ ಒಳಗಡೆ ಹಿಂಗ್ ಸ್ವಲ್ಪ ಶೇಡ್ ಮಾಡ್ಕೊಳ್ಳೋದಷ್ಟ. ಅದಾದ ನಂತರ ಇನ್ನೊಂದ ಈ ತರ ಹಿಂಗ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಜಾಯಿನ್ ಆಗೈತಿ. ಅದಾದ ನಂತರ ಇದು ಮಿಡಲ್ ಜಾಯಿನ್ ಆಗೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಐತಿ. ಆಮೇಲೆ ಅರ್ಧ ಅಷ್ಟ ಏನಪ್ಪಾ ಅಂತಂದ್ರೆ ಶೇಡ್ ಆಗೈತಿ. ಇದನ್ ಜೋರ್ಲೆ ಒಂದ್ಸರಿ ಇನ್ನೊಂದ್ ಸಾರಿ ಕಾಣಿಸ್ಲಿಲ್ಲ, ನಿಮ್ಗೆ ಹಿಂದ್ಗಡೆ ಕಾಣಿಸ್ಲಿಲ್ಲ ಅಂತಂದ್ ಹೇಳಿದ್ರೆ 2 ಸಾರಿ ತಿದ್ರಿ ನಡಿತೈತಿ. 2 ಸಾರಿ ತಿದ್ರಿ ಹಿಂದ್ ಕಾಣಿಸ್ತೈತೆ, ಇದನ್ನ ಉಲ್ಟಾ ಮಾಡ್ರಿ. ಉಲ್ಟಾ ಮಾಡಿದ ನಂತರ ನಿಮ್ಗೆ ಏನ್ ಬರ್ತೈತಿ ನೋಡ್ರಿ, ಯಾವ ಡಯಾಗ್ರಾಮ್ ಬರೈತಿ ನೋಡ್ರಿ, ಆಪ್ಷನ್ಸ್ಗಳು ಅದಾವ ನೋಡ್ರಿ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇದ್ರೊಳಗೆ ಎಕ್ಸಾಕ್ಟ್ ಆಗಿ ನೋಡ್ಕೊಂಡ್ ನಿಮ್ದ್ರೊಳ್ಳಿ ಮತ್ತೆ ಇದನ್ನ ಕಂಪೇರ್ ಮಾಡಿ ಎಕ್ಸಾಕ್ಟ್ ಆಗಿ ಯಾವ್ದಾಗತ್ತೆ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕು. ಇದು ಯಾವ ಸ್ಟ್ರಕ್ಚರ್ ಬಂದೈತಿ ನೋಡ್ರಿ, ಅದ್ ಐತೋ ಇಲ್ಲೋ ನೋಡ್ರಿ, ಇಲ್ಲಿ ಎಲ್ಲಿ ಐತಿ ಹೆಂಗ್ ಐತಿ ಅಂತ ನೋಡ್ಕೊಡ್ರಿ. ಎಲಿಮಿನೇಟ್ ಮಾಡ್ಕೊಂಡ್ ಟ್ರೈ ಮಾಡ್ಬೇಕು. ಆಪ್ಷನ್ ಎ ಏನತ್ತೀರಿ, ಆಪ್ಷನ್ ಡಿ ಏನತ್ತೀರಿ, ಇದೇನ್ ಹಾಕೊಂಡಿರಲ್ಲ. ಇಲ್ಲೇನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದು ತೂತ ತಕೊಡ್ರಿ. ಒಂದ್ ಪೇಪರ್ ತಗೊಂಡ್ ಏನಂತಂದ ಹೇಳಿದ್ರೆ ಪೆನ್ ಒಂದು ತೂತ ಮಾಡ್ರಿ, ಹೋಲ್ ಮಾಡ್ರಿ. ಹೋಲ್ ಮಾಡಿದ ನಂತರ ಇದೇನಂತಂದ ಹೇಳಿದ್ರೆ ಇಲ್ಲಿ ಬರ್ಬೇಕಾದ್ ಫಸ್ಟ್ಗೆ ಉಲ್ಟಾ ಮಾಡ್ಯಾರ ಅಂತಂದ ಹೇಳಿದ್ರೆ. ಯಾವಾಗ್ಲೂ ಪ್ರತಿಯೊಂದು ಮಾಡೋದಕ್ಕೆ ಏನಂತಂದ ಹೇಳಿದ್ರೆ ಇದನ್ನ ಇಲ್ಲಿ ಒಂದು ಹೋಲ್ ಮಾಡ್ಕೊಡ್ರಿ. ಆ ಹೋಲ್ ಏನಪ್ಪಾ ಅಂತಂದ್ರೆ ಫಸ್ಟ್ ಬರ್ಬೇಕು, ಅಂದ್ರ ಅದು ಮಿರರ್ ಇಮೇಜ್. ನೀವ್ ಅದನ್ನ ಹೆಂಗ್ ಬೇಕಾದಂಗ್ ಇಟ್ಕೊಂಡ್ ನೋಡೋದಲ್ಲ. ಇಲ್ಲೊಂದು ಹೋಲ್ ಮಾಡ್ಕೊಡ್ರಿ, ಇದನ್ನ ಹಾಕೊಂಡಾಗ ನೆಕ್ಸ್ಟ್ ಉಲ್ಟಾ ಮಾಡ್ರಿ ಅಂತಂದ ಹೇಳಿದ್ರೆ ಅದು ಫಸ್ಟ್ ಬರ್ಬೇಕು. ಆ ತರ ಹಿಡ್ಕೊಂಡ್ ಆಮೇಲೆ ಇಲ್ಲಿ ತಿದ್ಕೋಬೇಕು. ಅವಾಗೇನ್ ಸ್ಟ್ರಕ್ಚರ್ ಬರುತ್ತಲ್ಲ ಅದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಇವಾಗ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು, ಕ್ಲಿಯರ್ ಆಯ್ತು ಈ ಕಾನ್ಸೆಪ್ಟ್. ಇದರಲ್ಲಿ ಆಪ್ಷನ್ ಯಾವ್ದು ಬರುತ್ತಾ, ಆಪ್ಷನ್ ಡಿ ಬರುತ್ತಾ? ಎಸ್, ಆನ್ಸರ್ ಡಿ ಕರೆಕ್ಟ್ ಆಗತ್ತೆ. ಸೊ ಇವಾಗ ಪ್ರತಿಯೊಬ್ಬರಿಗೂ ಕಾನ್ಸೆಪ್ಟ್ ಅರ್ಥ ಆಗೈತಿ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಅಂತಂದ್ ಹೇಳಿ. ಏನಿಲ್ಲ, ಬರ್ಕೊಂಡ್ ಜೋರಾಗಿ ತಿದ್ಬೇಕಷ್ಟ. ಆಮೇಲೆ ಇಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ಆ ಹೋಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಬರ್ಬೇಕು. ಅದೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಮಿರರ್ ಇಮೇಜ್ ಆಗತ್ತೆ. ಈ ಕಾನ್ಸೆಪ್ಟ್ ಕ್ಲಿಯರ್? ಒಂದ್ ಪ್ರಾಕ್ಟೀಸ್ ಮಾಡ್ತೀರಿ, ಒಂದ್ 10 ಕ್ವಶನ್ಸ್ ಅದಾವ್. 10 ಕರೆಕ್ಟ್ ಆಗ್ಬೇಕು, ಯಾವ್ದು ಮಿಸ್ಟೇಕ್ ಮಾಡಂಗಿಲ್ಲ. ಎಲಿಮಿನೇಷನ್ ಮೆಥಡ್ ಮಾಡ್ಕೊಂತ. ಎಸ್, ಟ್ರೈ ಮಾಡ್ರಿ ಇದನ್ನ. ಸೇಮ್ ಅದೇ ತರ ಡಯಾಗ್ರಾಮ್ ಹಾಕೊಡ್ರಿ, ಟ್ರೈ ಮಾಡ್ರಿ, ಆನ್ಸರ್ ಹಾಕ್ರಿ. ತಕೊಳಕ್ ಬರ್ಬೇಕು, ಅದು ನಾವ ತೆಗೆದು ಕೊಡ್ಬೇಕಂತಂದ್ ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ. ಸೊ ಡಯಾಗ್ರಾಮ್ ಯಾವ ತರ ಐತಿ, ಈ ತರ ಐತಿ. ಇದನ್ನ ಈ ತರ ಹಿಂಗ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇದು ಈ ತರ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ಹಾಕೋಬೇಕು. ಒಂದ್ ಕಡೆ ಸೈಡ್ ಹಿಂಗ್ ಮಾಡ್ಕೊಳ್ಳೋದ, ಒಂದ್ ರೌಂಡ್ ಹಾಕೊಳ್ಳೋದ. ರೌಂಡ್ ಹಾಕೊಂಡ ಎಷ್ಟ್ ಅದಾವ್ ನೋಡ್ರಿ ಅಲ್ಲಿ, ಏನ್ ನನಗೂ ಯಾಕೋ ಗೊತ್ತಾಗೋತು. ಈ ತರ ಹಿಂಗೈತಿ. ಈ ಕಡೆ ಹಾಕೊಳ್ಳೋದ. ಇಲ್ಲಿ ಶೇಡ್ ಮಾಡಿದರು, ಇದು ಶೇಡ್ ಐತಿ. ಅದಾದ ನಂತರ ನೆಕ್ಸ್ಟ್ ಇದು ಶೇಡ್ ಐತಿ. ಕರೆಕ್ಟ್.
ಅದೇನೋ ಐತ್ ನೋಡ್ರಿ, ಈ ಸೇಮ್ ಇದ್ರಂಗ ಹಾಕೊಳ್ರಿ, ನೋಡ್ರಿ ಯಾವ್ದು ಕರೆಕ್ಟ್ ಆಗಿ ಬರ್ತೈತಿ. ಇದನ್ನ ನೋಡ್ರಿ, ಇದು ಎಲ್ಲಿ ಬರ್ತೈತಿಪಾ ಅಂತಂದ್ ಹೇಳಿದ್ರ ಇಲ್ಲಿ ಹೋಲ್ ಮಾಡ್ಕೊಡ್ರ, ಮೊದಲ ಹೋಲ್ ಫಸ್ಟ್ ಬರ್ಬೇಕು. ಇಲ್ಲಿ ಹೋಲ್ ಮಾಡ್ಕೊಂಡಿದ್ರಿ ಅಂತಂದ್ ಹೇಳಿದ್ರ ಆ ಹೋಲ್ ಇಲ್ಲಿ ಫಸ್ಟ್ ಬರ್ಬೇಕು. ಅವಾಗ ಇಲ್ಲಿ ಗೊಂಬಿ ತರ ಐತಲ್ಲ, ಆ ಗೊಂಬಿ ಫಸ್ಟ್ ಬರುತ್ತಾ ಲಾಸ್ಟ್ ಬರುತ್ತಾ? ಆ ಗೊಂಬಿ ಫಸ್ಟ್ ಬರುತ್ತಾ ಲಾಸ್ಟ್? ಫಸ್ಟ್ ಬರುತ್ತಲ್ಲ. ಫಸ್ಟ್ ಬರುತ್ತ ಅಂತಂದ್ ಹೇಳಿದ್ರೆ ಒಂದನೇ ಆಪ್ಷನ್ ಆಮೇಲೆ ಲಾಸ್ಟ್ನೇ ಆಪ್ಷನ್ ತೆಗೆದು ಹಾಕ್ಬೋದು. ಒಂದನೇ ಆಪ್ಷನ್ ಲಾಸ್ಟ್ನೇ ಆಪ್ಷನ್ ತೆಗೆದು ಹಾಕ್ಬೋದು. ಇನ್ನು ಈ ಎರಡರಲ್ಲಿ ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್, ಈ ಎರಡರಲ್ಲಿ ಆನ್ಸರ್ ಯಾವ್ದು ಬರುತ್ತೆ ನೋಡ್ರಿ? ಪಕ್ಕ ಆಪ್ಷನ್ ಬಿ ಕರೆಕ್ಟ್. ವೆರಿ ಗುಡ್. ಸೊ ಆಪ್ಷನ್ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಸೊ ಡನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲ್ರು ಮಾಡ್ರೇನ್ರೋ, ಇನ್ ವೇಟ್ ಮಾಡ್ಬೇಕಿನ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಇನ್ನು ಟಫ್ ತಗೋತೇನೆ ನಾನು. ಇವೆಲ್ಲ 2024 ಕೇಳಿರೋ ಕ್ವಶನ್ಸ್ಗಳು. ಇವೆಲ್ಲ 2024ರಲ್ಲಿ ಬಂದಿರುವಂತ ಕ್ವಶನ್ಸ್ಗಳು ಇವೆಲ್ಲ. ಟ್ರೈ ಮಾಡ್ರಿ ಇದನ್ನ. ಅದ್ ಹೆಂಗೈತ್ ಸೇಮ್ ಹಂಗ ಡಯಾಗ್ರಾಮ್ ಹಾಕೊಡ್ರಿ. ಲೇಟ್ ಆಗ್ಲಿ ಸರ್, ಇವಾಗ ಲೇಟ್ ಆಗ್ಲಿ, ಎಕ್ಸಾಮ್ ಟೈಮ್ದಾಗ ಸ್ಪೀಡ್ ಮಾಡಕ್ರೆ. ಇವಾಗೇನ್ ನಿಮ್ಗೇನ್ ಹ್ಯಾಂತಿ ಮಕ್ಳೇನ್ ಕಾಯಕತ್ತಿಲ್ಲ, ಇನ್ನೂ ಟಫ್ ಬರ್ತಾವ ಕ್ವಶನ್ಸ್ಗಳು. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಈ ತರ ಡಯಾಗ್ರಾಮ್ ಐತೆ. ಸೊ ಇಲ್ಲೊಂದು ಹೋಲ್ ತಕ್ಕೊಡ್ರಿ, ಯಾಕಂತಂದ್ ಹೇಳಿದ್ರ ದೊಡ್ಡದಾಗಿ ಗೊತ್ತಾಗ್ಬೇಕದು. ಈ ತರ ಮಾಡ್ಕೊಡ್ರಿ, ರೌಂಡ್ ಹಾಕೊಡ್ರಿ. ಇಲ್ಲೊಂದ್ ಐತಲ್ಲ ಈ ತರ ಇದನ್ನ ಕೊಡ್ರಿ. ಅದಾದ ನಂತರ ಈ ಕಡೆ ಸೈಡ್ ಐತಿ ನೋಡ್ರಿ ಕೆಳಗಡೆ, ಅವು ಎಲ್ಲಿ ಇರ್ತಾವ ಅಲ್ಲಿಗೆ ಹಾಕೋಬೇಕು, ಚೇಂಜಸ್ ಮಾಡ್ಕೊಳಂಗಿಲ್ಲ. ಅದಾದ ನಂತರ ಎಲ್ಲ ಪಿಜ್ಜಾ ತಿಂದಿರಲ್ಲ, ಪಿಜ್ಜಾ ಡಯಾಗ್ರಾಮ್ ಬಂದ ನೋಡ್ರಿ ಈ ತರ. ಹಿಂಗ್ ಇದನ್ನ ಹಾಕೊಂಡ ಅಲ್ಲಿ ಎಲ್ಲಿ ಮಸಿ ಬೆಳೆದಿದಾರ ಅಲ್ಲಿ ಮಸಿ ಬೆಳಿರ, ಅಂದ್ರೆ ಎಲ್ಲಿ ಶೇಡ್ ಮಾಡಿದಾರ, ಎಲ್ಲಿ ಬಣ್ಣ ಹಚ್ಚಿದಾರ ಕರಿದ ಅಲ್ಲಿ ಬಣ್ಣ ಹಚ್ಕೊಡ್ರಿ. ಒಂದ್ ಸರಿ ತಿದ್ಕೊಡ್ರಿ. ತಿದ್ಕೊಂಡ ನಂತರ ಯಾವ್ದು ಬಂತು? ಈ ಕಡೆ ಮ್ಯಾಲ ಬರ್ತೈತಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇದ್ ಮ್ಯಾಲ ಬರ್ತೈತಿ. ಇದೇನಂತಂದ್ ಹೇಳಿದ್ರೆ ಈ ಕಡೆ ಕೆಳಗಡೆ ಬರ್ತೈತೆ. ಕರೆಕ್ಟ್. ಇದು ಮ್ಯಾಲ, ಇದು ಕೆಳಗಡೆ ಬರ್ತಾವ ಇವೆರಡು. ಸೊ ಅದನ್ನ ನೋಡ್ಕೊಂಡ್ ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಮಾಡ್ಕೊಳ್ದು. ಯಾವ್ದು ಇದು ನೋಡ್ರಿ, ಇದು ನಡು ಬರಂಗಿಲ್ಲ. ಕರೆಕ್ಟ್. ಸೊ ಉಳಿದದ್ದು ಎಲ್ಲ ಸ್ಟ್ರಕ್ಚರ್ಗಳನ್ನ ನೋಡ್ಕೊಳ್ಳೋದು. ಆಪ್ಷನ್ ಎ ಏನಂತಂದ್ ಹೇಳಿದ್ರೆ ನಿಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಎಲ್ರದ್ದು ಕರೆಕ್ಟ್ ಆಯ್ತು. ಬಟ್ ಆದ್ರೆ ಇದು ಹೆಂಗೈತೆ ಅಂತಂದ್ ಹೇಳಿದ್ರೆ ಇದು ಚೇಂಜಸ್ ಐತಿ. ಇದೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಸೊ ನಡು ಒಂದ್ ಲೈನ್ ಹೇಳ್ಕೊಂಡಿರ್ತಾರ, ಏನೋ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಉಲ್ಟಾ ಹಿಡ್ಕೊಳ್ಳೋದು. ಇದನ್ನ ಯಾವ ತರ ಮಾಡ್ಕೊಳ್ಳೋದು ಅಂತಂದ್ ಹೇಳಿದ್ರೆ ಈ ತರ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿ ಏನೈತಲ್ಲ ಇಲ್ಲಿ ಹೋಲ್ ತಕ್ಕೊಡ್ರಿ. ಇಲ್ಲಿ ಕೆಳಗಡೆ ಹೋಲ್ ತಕ್ಕೋಬೇಕು. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು. ಈ ಹೋಲ್ ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು. ಅದೇನಂತಂದ್ ಹೇಳಿದ್ರೆ ನಿಮ್ದು ಮಿರರ್ ಇಮೇಜ್ ಆಗತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ತಪ್ಪಾಗುತ್ತೆ. ಇದು ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ ನೋಡ್ರಿ? ಆಹಾ, ಕರೆಕ್ಟ್ ಆಗಿ ನೋಡ್ಕೊಳ್ರ. ಆಪ್ಷನ್ ಕರೆಕ್ಟ್ ಆಗಂಗಿಲ್ಲ. ಅದ ಬೀಳ್ತಾವ್ ನಿಮಗ್. ಮತ್ ಇನ್ನ ಬೈಸ್ಕೋತೀರಿ ಮತ್ ನನ್ ಕಡೆ, ಇಂತ ಚಂದ ಹೇಳ್ಕೊಟ್ರು ಕೂಡ. ಇದು ಕೆಳಗಡೆ ಬರ್ದೈತೆ, ಇದು ಇಲ್ಲಿಗೆ ಬರ್ದೈತೆ. ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಆಪ್ಷನ್ ಸಿ. ಆಪ್ಷನ್ ಎ ಕರೆಕ್ಟ್ ಆಗಂಗಿಲ್ಲ, ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಅದ ಹೊಯ್ಕೊಳಕತ್ತ ನಿಮ್ಗ. ಸೊ ಅದನ್ನ ಏನಂತಂದ್ ಹೇಳಿದ್ರೆ ಈ ತರ ಹಾಕೋಬೇಕು. ಸೇಮ್ ಅದ ಇಲ್ಲಿ ಐತ್ಲಾ ಹಂಗ. ಸೊ ಇಲ್ಲೊಂದು ಹೋಲ್ ಹಾಕೊಡ್ರಿ ಅಷ್ಟ. ಈ ಹೋಲ್ ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು. ನೀವು ಉದ್ದಾರ ಆಗಂಗಿಲ್ರು. ನೀವು ಹಿಂಗ ನಿಮ್ಮದು ಪರಿಸ್ಥಿತಿ, ಏನ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ನೋಡ್ರಿ. ಕ್ಲಾಸ್ ಸ್ಟಾಪ್ ಮಾಡಂದ್ರೆ ಸ್ಟಾಪ್ ಮಾಡ ಸರ್, ನಮ್ಗೆ ಇದು ಕಾನ್ಸೆಪ್ಟ್ ಅರ್ಥ ಆಗೈತೆ. ಕ್ಲಾಸ್ ಸ್ಟಾಪ್ ಮಾಡಂದ್ರೆ ಮಾಡ್ಬಿಡ್ತಾನ. ಸೊ ಇದನ್ನ ನೋಡ್ರಿ, ಸೇಮ್ ನಾರ್ಮಲ್ ತರ. ಅದು ಮಿರರ್ ಯಾವ ಕಡೆ ಐತಲ್ಲ ಆ ಕಡೆ ಏನಂತಂದ್ ಹೇಳಿದ್ರೆ ಹೋಲ್ ಹಾಕೊಡ್. ಆ ಹೋಲ್ ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು. ಸೊ ಡಯಾಗ್ರಾಮ್ ನೋಡ್ರಿ ಯಾವ ತರ. ಒಂದ್ ಮೊದಲ್ ಅದ್ ಹೆಂಗೈತ್ಲ ಸೇಮ್ ಚೌಕ್ ಹಾಕೊಡ್ರಿ. ಅದಾದ ನಂತರ ನಡು ಒಂದ್ ಗೆರೆ ಹೇಳ್ಕೊಡ್ರಿ. ಆಮೇಲೆ ಇಲ್ಲೊಂದ್ ಗೆರೆ ಹೇಳ್ಕೊಡ್ರಿ. ಆಮೇಲೆ ನಡು ಇದನ್ನ ಸೇರ್ಸ್ರಿ. ಆಮೇಲೆ ಒಂದ್ಸರಿ ಜೋರ್ಲು ತಿದ್ರಿ. ಯಾವ್ದು ಬರುತ್ತ? ಸೊ ಉಲ್ಟಾ ಮಾಡಿದ್ರ ಆಪ್ಷನ್ ಡಿ ಪಕ್ಕ. ವೆರಿ ಗುಡ್. ಸೊ ಆಪ್ಷನ್ ಡಿ ಈ ತರ ಬರ್ತೈತಿ ನೋಡ್ರಿ. ನಮ್ದು ಉಲ್ಟಾ ಮಾಡಿದ್ರಿ ಅಂತಂದ್ ಹೇಳಿದ್ರ ಈ ತರ ಹಿಂಗ್ ಬರ್ತೈತಿ. ಈ ತರ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಟ್ರೈ ಮಾಡ್ರಂಗ.
ಇದು ಈಸಿ ಐತ್ ಮತ್ ಸೇಮ್ ಇದೇ ತರ ಕ್ವಶನ್ಸ್ಗಳು 2 ಮಾರ್ಕ್ಸ್ ನಮ್ ಕಿಶದಾಗ. ಟೋಟಲ್ ಆಗಿ ಇಲ್ಲಿವರೆಗೂ ಎಷ್ಟೆಷ್ಟು ಮಾರ್ಕ್ಸ್ ಆಗ ನೋಡ್ರಿ. ಡಿಕ್ಷನರಿ ಮೇಲೆ 2 ಮಾರ್ಕ್ಸ್ ಬರ್ತಾವು, ಆಮೇಲೆ ಬೋರ್ಡ್ ಮಾರ್ಕ್ಸ್ ಮೇಲೆ 6 ಮಾರ್ಕ್ಸ್ ಬರ್ತಾವು, 4th ಟರ್ಮ್ 2 ಮಾರ್ಕ್ಸ, ಅದಾದ ನಂತರ 6th ಟರ್ಮ್ 2 ಮಾರ್ಕ್ಸ. ಮತ್ತೊಂದ್ ಯಾವ್ದು ಕಾನ್ಸೆಪ್ಟ್ ಹೇಳ ನಿಮ್ಗ, ಇನ್ನೊಂದ್ ಯಾವ್ದು ಹೇಳಿದ್ನಲ್ಲ, ಡಿಕ್ಷನರಿ, ಬೋರ್ಡ್ ಮಾರ್ಕ್ಸ್, 4th ಟರ್ಮ್, 6th ಟರ್ಮ್, ಇನ್ನೊಂದ್ ಯಾವ್ದು ಹೇಳಿದ್ನಿ, ಯಾವ್ದು ಹೇಳಿಲ್ಲ? ಹಾ, ಆಡ್ ಒನ್ ಔಟ್, ಗುಂಪಿಗೆ ಸೇರದ ಪದ 2 ಮಾರ್ಕ್ಸ್. ಸೊ ಅದಾದ ನಂತರ ಇದ್ರಲ್ಲಿ 2 ಮಾರ್ಕ್ಸ್, ಹಂಗ ಇನ್ಕ್ರೀಸ್ ಆಕೋತ ಹೋಗ್ತಾವ ಮಾಡ್ಕೋತ ಹೋದ್ರ. ಆಪ್ಷನ್ ವೆರಿ ಗುಡ್, ಸಿ. ಆಪ್ಷನ್ ಸಿ, ಆಪ್ಷನ್ ಸಿ ಕರೆಕ್ಟ್. ಎಷ್ಟು ಜನರದ್ದು ಕರೆಕ್ಟ್ ಆಗೈತೆ? ಆಪ್ಷನ್ ಸಿ ಕರೆಕ್ಟ್. ಪ್ರತಿಯೊಬ್ಬರಿಗೂ ಅರ್ಥ ಆಗೈತಲ್ಲ, ಮಸ್ತ, ಖುಷಿ ಆಯ್ತು, ಈಸಿ ಆಗಿ, ಗುಡ್. ಹಿಂಗ ಸ್ಕೋರ್ ಮಾಡ್ಬೇಕು, ಸುಮ್ನೆ ಏನೋ ಮಾಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಂಥ ಕ್ಲಾಸ್ಗಳೆಲ್ಲ ನಿಮ್ಗೆಲ್ಲ ಇದ್ರೊಳಗೆ ಹೇಳ್ಕೊಡಂಗಿಲ್ಲ. ಕೋಚಿಂಗ್ ಸೆಂಟರ್ದಾಗೆಲ್ಲ ಇಂಥ ಕ್ಲಾಸ್ ಎಲ್ಲ ಹೇಳಕ್ಕಾಗಿಲ್ಲ. ಬೇಕಾದ್ರೆ ನಂದು ನೋಡಿ ಹೇಳ್ಬೇಕೆಲ್ಲಾದ್ರು. ಟ್ರೈ ಮಾಡ್ರೋ ಇದನ್ನ. ಡಯಾಗ್ರಾಮ್ ತೆಗೆದು ಹೇಳ್ರೆ, ಇಲ್ಲ ಅಂತಂದ್ ಹೇಳಿದ್ರೆ ಬೈಸ್ಕೊತೀರಿ. ಈಗ ಹೇಳ್ತೀನಿ ನಾನು, ಡಯಾಗ್ರಾಮ್ ತೆಗೆದು ಹೇಳ್ಬೇಕು. ನೆಕ್ಸ್ಟ್ ಟೈಮ್ ನಾಳೆ ನಾನು ಇದು ಮಾಡ್ತೇನೆ, ವಾಟ್ಸಪ್ ಗ್ರೂಪ್ ಮಾಡ್ತೇನೆ, ಮತ್ತೆ ವಾಟ್ಸಪ್ದಾಗ ಇಲ್ಲೇ ವಾಟ್ಸಪ್ ಓಪನ್ ಮಾಡ್ತಾನೆ ಅದನ್ನ ನಿಮ್ ಮುಂದನ ನೋಡೋಣ. ಎಸ್, ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಕೆಳಗಡೆ ಕೆಳಗಡೆ ಮಾಡ್ಬೇಕು. ಏನಂತಂದ್ ಹೇಳಿದ್ರೆ ಮಿರರ್ ಎಲ್ಲೈತಿ, ಕೆಳಗಡೆ ಐತಿ. ಕೆಳಗಡೆ ಏನಂತಂದ್ ಹೇಳಿದ್ರೆ ಮಾರ್ಕ್ ಮಾಡ್ಕೊಡ್ರಿ. ಆ ಹೋಲ್ ಏನಂತಂದ್ ಹೇಳಿದ್ರೆ ಮ್ಯಾಲ್ ಬರ್ಬೇಕು. ಸೊ ಡಯಾಗ್ರಾಮ್ ತಕೊಡ್ರಿ. ಪ್ಲಸ್ಸು, ಈಕ್ವಲ್, ಅದಾದ ನಂತರ ಈ ತರ, ಆಮೇಲೆ ಸರ್ಕಲ್. ಏನ್ ಬರುತ್ತ, ಹಿಂಗ್ ಸರ್ಕಲ್ ಬರ್ತೈತ್ರಿ, ಇಲ್ಲಿ ಹಿಂಗ್ ಬರ್ತೈತಿ, ಆಮೇಲೆ ಇದು ಬರ್ತೈತಿ, ಪ್ಲಸ್ ಕೆಳಗಡೆ ಬರ್ತೈತಿ, ಆಮೇಲೆ ಈಕ್ವಲ್ ಕೆಳಗಡೆ ಬರುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಇಲ್ಲಿ. ವೆರಿ ಗುಡ್, 1 ಮಾರ್ಕ್ಸ್ ಕೈಯಾಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬಾಳ ಈಸಿ ಐತಿ, ಬಾಳ ಈಸಿ ಐತೆ. ನೆಕ್ಸ್ಟ್ ಟ್ರೈ ಮಾಡ್ರಿ. ಆಪ್ಷನ್ ಎ ಬರುತ್ತೇನ್ರೋ? ಎಲ್ರಿಗೂ ಆಪ್ಷನ್ ಎ ಬಂದೈತಿ? ಬಂದಿಲ್ಲ ಅಂದ್ರೆ ತಪ್ಸ್ ಕೆಳಗ್ ಮಾಡ್ರಿ. ಬಂದಿಲ್ಲಲ್ಲ, ಗುಡ್. ನಾನು ಆಪ್ಷನ್ ತೋರ್ಸಂಗಿಲ್ಲ, ನಿಮ್ ಪ್ರತಿಯೊಬ್ರು ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಆಪ್ಷನ್ ಬಿ. ಆಪ್ಷನ್ ಬಿ ಬಂದೈತಿ ಈ ತರ ಡಯಾಗ್ರಾಮ್. ಬಂದಿಲ್ಲಲ್ಲ, ಇದು ಬಂದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ. ವೆರಿ ಗುಡ್. ಯಾವ ಬಂದಿಲ್ಲ ಅಂತ ನೋಡ್ ಮತ್ತ. ವೆರಿ ಗುಡ್. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟ್ರೈ ಮಾಡೋಣ. ಏನ್ ಸಾಕಿಲ್ಲೇ? ಇನ್ನು ಮಾಡೋಣ ಅಂತಂದ್ ಹೇಳಿದ್ರೆ ಇನ್ನು ಮಾಡೋಣ, ಸಾಕಂದ್ರೆ ಸಾಕು, ಮಾಡೋಣ. ವೆರಿ ಗುಡ್. ಇನ್ನು ಬೇರೆ ಅದಾವ. ಸೊ ನೆಕ್ಸ್ಟ್ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇದ ಏನಿಲ್ಲ, ಈ ತರ ಹಿಂಗ್ ಡಯಾಗ್ರಾಮ್ ಐತಿ, ಆಮೇಲೆ ಈ ತರ ಹಿಂಗ್ ಒಂದ್ ನಡು ಗೆರೆ ಹೇಳ್ಕೊಡ್ರಿ, ಇಲ್ಲೊಂದ ಹಿಂಗ್ ಗೆರೆ ಹೇಳ್ಕೊಡ್ರಿ. ಸೊ ಈ ತರ ಮಾಡ್ರಿ, ಡಮುರುಗನ್ ತರ. ಸೊ ಆಪ್ಷನ್ ಎ ಬರ್ದೈತೇನ್ರು? ಆಪ್ಷನ್ ಎ ಬಂದೈತಿ ಎಲ್ರಿಗೂ? ಇಲ್ಲ, ಬಂದಿಲ್ಲ, ಈ ಡಯಾಗ್ರಾಮ್ ಬರಂಗಿಲ್ಲ. ಹಂಗಾದ್ರ ನೆಕ್ಸ್ಟ್ ಒನ್ ಆಪ್ಷನ್ ಬಿ. ಆಪ್ಷನ್ ಬಿ ಈ ತರ ಡಯಾಗ್ರಾಮ್ ಬಂದೈತಿ. ವೆರಿ ಗುಡ್, 100% ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ಇದು ಬಾಳ ಡಿಫ್ರೆಂಟ್ ಐತಿ, ಬಾಳ ಅಂದ್ರೆ ಬಾಳ ಡಿಫ್ರೆಂಟ್ ಐತಿ. ಇಂಥವು ಕನ್ಫ್ಯೂಸ್ ಆಗ್ತಾವ. ಟ್ರೈ ಮಾಡ್ರಿ ಇದನ್ನೆಲ್ಲರೂ. ಡಯಾಗ್ರಾಮ್ ಹಾಕೊಡ್ರಿ, ಈ ತರ ಬಾಕ್ಸ್ ಹಾಕೊಂಡ್ 4 ಡಿವೈಡ್ ಮಾಡ್ಕೊಡ್ರಿ. ಅದ 6 ಹೆಂಗೈತ್ಲ, 6, 9 ಏನದು, ಅದನ್ನ ಡಯಾಗ್ರಾಮ್ ಹಂಗ ಬರ್ಕೊಡ್ರಿ. ಆಮೇಲೆ ಅರ್ಧ
ಸಣ್ಣ ಹುಡುಗರು ತಿಂದಂಗ ಚಪಾತಿ ಐತಿ. ಆಮೇಲೆ ಷಡ್ಗುಣ ಐತೆ. ಷಡ್ಗುಣ ಅಂತಂದ್ ಹೇಳಿದ್ರ 6 ಮುಖ. ಷಟ್ ಅಂದ್ರ 6. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಒಂದ್ ಐತ್ ನೋಡ್ರಿ, 5 ಮುಖದ್ದೈತೆ. ಇದಕ್ಕೇನಂತ ಕರೀತಾರ? ಪೆಂಟಾಗೋನ್ ಅಂತ ಕರೀತಾರ. ಸೊ 6 ಮುಖ ಇರೋದಕ್ಕ ಈ ತರ ಒಂದೊಂದ್ ಎಕ್ಸಾಮ್ದೊಳಗೆ, ನಿಮ್ ಮಿಲಿಟರಿ ಎಕ್ಸಾಮ್ದೊಳಗೆ ಹಿಂಗ ಕೇಳ್ತಾರ, ಒಂದೊಂದ್ ಕ್ವಶನ್ ಬರ್ತಾವ. ಈ ತರ 6 ಮುಖ ಐತಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹೆಕ್ಸಾಗೋನ್ ಅಂತ ಕರಿತೀವಿ. ಹೆಕ್ಸಾಗೋನ್. 5 ಮುಖ ಐತಂತಂದ್ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಪೆಂಟಾಗೋನ್ ಅಂತ ಕರಿತೀವಿ. ಪೆಂಟಾಗೋನ್. ಕ್ಲಿಯರ್? ಬರ್ದಿಟ್ಕೊಡ್ರಿ ಸೈಡ್. ಸೊ ಆಪ್ಷನ್ ಎ ಬಂದೈತಿ. ಆಪ್ಷನ್ ಎ ಬಂದಿಲ್ಲ. ಓಕೆ, ವೆರಿ ಗುಡ್. ಜಸ್ಟ್ ಇದು ಹಾಕ್ರಿ ಅಷ್ಟ, ಥಮ್ಸಪ್ಪ. ಇದು ನೋಡ್ರಿ ಆಪ್ಷನ್ ಬಿ. ಆಪ್ಷನ್ ಬಿ ಯಾವ್ದೋ ಒಂದ್ ಏನೋ ಒಂದ್ ಮಿಸ್ಟೇಕ್ ಆಗಿರ್ತೈತಿ. ಆಪ್ಷನ್ ಇದು ಮಿಸ್ಟೇಕ್ ಆಗೈತಲ್ಲ, ಆಪ್ಷನ್ ಬಿ ಬರಂಗಿಲ್ಲ. ನೆಕ್ಸ್ಟ್ ತೋರಿಸ್ತಾನೆ. ಇದ್ರೊಳಗ ಸಿ ಬರುತ್ತಾ ಡಿ ಬರುತ್ತಾ ಹೇಳ್ರಿ? ಸಿ ಬರುತ್ತಾ ಡಿ ಬರುತ್ತಾ? ವೆರಿ ಗುಡ್. ಎಲ್ರು ಮಾಡಾಕತ್ತಾರ ಅಂದಂಗಪ್ಪ. 2 ಮಾರ್ಕ್ಸ್ ಬಂದು ನಾವು ಕಿಸದಾಗ್ರಿ ಸರ್. ಚೈನಿ ಮಾಡ್ತೇವ್ರಿ ಇವತ್ತು ನಾವು ಹೋಗಿ ಮಜಾ ಮಾಡೋರು. ನೆಕ್ಸ್ಟ್ ಅದೊಂದು ನೋಡ್ರಿ, ಇದೊಂದು ಟ್ರೈ ಮಾಡ್ರಿ. ಇನ್ನೊಂದ್ 2-3 ಮಾಡ್ನು, ನಾವು ಲಗುಟ್ ಹೋಗಿ ಮಲ್ಕೋತೇವ್. ಕಮ್ಗ ನಿದ್ದೆ ಮಾಡೋದೇನಿ, ಯಾಕಂದ್ರೆ 2 ಮಾರ್ಕ್ಸ್ ಬಂತು, ಒಂದ್ ಅರ್ಧ ತಾಸು ಕಲ್ತು ಚಂದಂಗೆ ಮನಸ್ ಕೊಟ್ಟು ಕಲಿಯೋದು. ಕಲಿತ್ನಾಗ ಮನಸ್ ಕೊಟ್ಟು ಕಲಿಯೋದು. ಅರ್ಧ ತಾಸು ಸಾಕು. 2 ಮಾರ್ಕ್ಸ್ ಡೈಲಿ. 35 ದಿನ, 35 ಕ್ಲಾಸ್ ಕೇಳ್ರಿ ಅಂತಂದ್ ಹೇಳಿದ್ರೆ 70 ಮಾರ್ಕ್ಸ್ ಕಲ್ತಿರ್ತೀರಿ. ಉಳ್ದದ್ ಯಾರು ಜಾಸ್ತಿ ಸ್ಟಡಿ ಮಾಡ್ತಿರ್ತಾರ, ನಾ ಹೇಳಿದ್ ಕೊಟ್ಟದ್ ಯಾರು ಮಾಡ್ತಿರ್ತಾರ, ಅವ್ರಿಗೆ ಏನಂತಂದ್ರೆ ಸ್ಕೋರ್ ಜಾಸ್ತಿ ಆಗತ್ತ. 100 ಮೇಲೆ ಆಗತ್ತ, 120 ಆಗತ್ತ, ಜಾಬ್ ಆಗತ್ತ. ಏನ್ ಮಾಡಕ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಆಪ್ಷನ್ ಎ ಬರುತ್ತಾ? ಆಪ್ಷನ್ ಎ. ಯಾವ ಬೇಸನ ಆತ ನೋಡಿಲ್ಲ ಅವ್ನು. ಕಣ್ಣಾಗ ಏನ್ ಹಾಕೊಂದಿಪ್ಪ? ಗುಡ್. ಆಪ್ಷನ್ ಎ ಬರಂಗಿಲ್ಲ. ಅದಾದ ನಂತರ ಆಪ್ಷನ್ ಬಿ. ಆಪ್ಷನ್ ಬಿ ಇದ್ ನೋಡ್ರಿ, ಆಪ್ಷನ್ ಬಿ. ಪ್ರತಿಯೊಂದು ಡಯಾಗ್ರಾಮ್ ನೋಡ್ರಿ, ಅವು ಡಯಾಗ್ರಾಮ್ಗಳು ನೋಡ್ಬೇಕದ. ಎಸ್, ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ನೆಕ್ಸ್ಟ್ ಅದು ಟ್ರೈ ಮಾಡ್ರಿ. ಇಲ್ಲೇನೋ ಟ್ರಯಾಂಗಲ್ಗಳು ಬೇರೆ ಬೇರೆ ಕಡೆ ಕೊಟ್ಟಿದಾನ, ಬಣ್ಣ ತುಂಬಿದಾನ, ಒಂದಕ್ ಬಣ್ಣ ತುಂಬಿಲ್ಲ. ಅದನ್ನ ನೋಡ್ಬೇಕು. ಬಣ್ಣ ಯಾವ್ದು ತುಂಬಿಲ್ಲ, ಎಲ್ಲಿ ಬಂದೈತಿ ಅಂತ ಚೆಕ್ ಮಾಡ್ಬೇಕು. ಬಣ್ಣ ತುಂಬಿದ್ದು ಎಲ್ಲಿ ಬಂದವ್ ಚೆಕ್ ಮಾಡ್ಬೇಕು. ಈಸಿಯಾಗಿ ಏನಂತಂದ್ ಹೇಳಿ ಎಲಿಮಿನೇಟ್ ಆಗತ್ತೆ. ಟ್ರೈ ಮಾಡಿ ಡಯಾಗ್ರಾಮ್ ಹಾಕೊಂಡ್ರಿ. ಏನಿಲ್ಲ, ಈ ತರ ಏನಂತಂದ್ರೆ ಸ್ಕ್ವೇರ್ ಐತಿ, ಈ ತರ ನಡು ಒಂದ್ ಐತಿ, ಈ ಕಡೆ ಒಂದ. ಇಲ್ಲಿ ನೋಡ್ರಿ, ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ಹೆಕ್ಸಾಗೋನು ಅದ್ ಹೇಳಿನಿ. ಇವಾಗ ಇದು ಏನೈತಿ? 3 ಫೇಸ್, 1 ಫೇಸ್, 2 ಫೇಸ್, 3 ಬಾಹುಗಳು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇದ್ರದ್ದು ಏರಿಯಾ ಕಂಡಿಡ್ಬೇಕಂತಂದ್ ಹೇಳಿದ್ರ ಅದು ಈಸಿಯಾಗಿ ಹೇಳ್ಕೊಡ್ತಾನ. ಬಾಳ ಟೆನ್ಷನ್ ತಗೋಬಿಟ್ರ, ಅದ್ ಮ್ಯಾಥಮೆಟಿಕ್ಸ್ ಒಳಗಡೆ ಬರ್ತೈತೆ. ಆಪ್ಷನ್ ಎ ಬಂತೇನ್ರು ಆನ್ಸರ್? ಆಪ್ಷನ್ ಎ ಬಂತು? ಬಂದಿಲ್ಲ? ಯಾವ ಬಂದೈತಿ ಅಂತಂದ್ ಹೇಳತ್ತ, ಯಾವ ಬಂದಿಲ್ಲ ಅಂತಂದ್ ಹೇಳತ್ತ. ಒಂದ್ಸರಿ ಬೈಸ್ಕೊಂಡ್ರ ಗೊತ್ತಾಗ್ಬಿಡತೈತಿ. ಆಪ್ಷನ್ ಬಿ. ಆಪ್ಷನ್ ಬಿ ನೋಡ್ರಿ. ಇದನ್ನ ನೋಡ್ಕೋಬೇಕು, ಅದ್ರ ಮುಖ ಯಾ ಕಡೆ ಐತಿ ನೋಡ್ಕೋಬೇಕು ಅವ್ರದ್ದು. ಸೊ ಅವಾಗ ಗೊತ್ತಾಗತ್ತ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತಿಲ್ಲ. ನೀವ್ ಹಿಂಗ ಮಾಡ್ರಿ, ನೀವು ತೆಗಿಲ್ದ ಇದು ಮಾಡಲ್ದ ನೀವು ಮಜಾ ಮಾಡ್ರಿ. ನೀವು, ನಾ ಏನ್ ಹೇಳ್ಕೊಡಂಗಿಲ್ಲ ನಿಮ್ಗೆ. ನೆಕ್ಸ್ಟ್ ಅದ್ ನೋಡ್ರಿ, ಟ್ರೈ ಮಾಡ್ರಿ. ಇದು ಸೇಮ್ ಹೆಂಗೈತ್ಲ ಹಂಗ ತೆಗಿಬೇಕಾ ಡಯಾಗ್ರಾಮ್? ಅದು ಯಾವ ತರ ಐತಿ ಅದ ತರ ತೆಗಿಬೇಕ. ನಿಮ್ಗ ಯಾಕೆ ನನ್ನ ತೆಗೆದ್ ಪ್ರಾಕ್ಟೀಸ್ ಮಾಡ್ರು ಅಂತಂದ್ ಹೇಳತ್ತನ ಅಂತಂದ್ ಹೇಳಿದ್ರೆ, ಎಕ್ಸಾಮ್ ಟೈಮ್ದಾಗ ಇಂತಾವ್ ಬಂದು ಅಂತಂದ್ ಹೇಳಿದ್ರೆ ಏನ್ ಮಾಡಾರ? 2 ಮಾರ್ಕ್ಸ್ ಹೋಗ್ತಾವ್. ಮೆರಿಟ್ ಒಳಗಡೆ 1 ಮಾರ್ಕ್ಸ್ ದಾಗ ಹೋಗ್ತೈತಿ, ಪಾಯಿಂಟ್ ದಾಗ ಹೋಗ್ತಾವ್. ಕೆಲವು ಜನರಿಗೆ ಫೀಲ್ ಆಗಿರುತ್ತೆ ನೋಡ್ರಿ, 85.9 ಬಂದ್ರು ಕೂಡ ಸೆಲೆಕ್ಷನ್ ಇಲ್ಲ, 86 ಬಂದ್ರೆ ಸೆಲೆಕ್ಷನ್. ಅದ್ ಮಜಾ. ಅದಂದ್ರೆ ಫಿಸಿಕಲ್ ಹೋದಾರ ನನಗೆ ಎಷ್ಟೋ ಜನ ಕಾಲ್ ಮಾಡಿದ್ರು, ಹುಡುಗಿಯರು ಕಾಲ್ ಮಾಡಿದ್ರು, ಹುಡುಗರು ಕಾಲ್ ಮಾಡಿದ್ರು. ಸರ್, ಒಂದೊಂದ್ 10 ಸೆಕೆಂಡ್ ಲೇಟ್ ಮಾಡಿ ಬನ್ರಿ, ಒಳಗ್ ಕರ್ಕೊಲಿಲ್ಲ. ತಿನ್ಕ್ಯಾಡ್ ಓಡಾಕ್ ಏನಾಗುತ್ತೆ ಅವಾಗ?
ಓಡ್ಬೇಕಲ್ಲ, ಯಾಕಂದ್ರೆ ಜಾಬ್ ಐತ್ ಮುಂದ್. ಪ್ರಾಕ್ಟೀಸ್ ಮಾಡ್ರಪ್ಪ, ಫಿಸಿಕಲ್ ಬಾಳ್ ಹೊಂಟಿದವು ನಿಮ್ದು. ಯಾರ್ದು ಎಕ್ಸಾಮ್ ಎಲ್ಲಾದ್ರೂ ಏನಂತ ಹೇಳ್ತಿರ್ಲಿ, 85 ಮೇಲೆ ಮಾರ್ಕ್ಸ್ ತಗೊಂಡು ಫಿಸಿಕಲ್ ಕ್ಲಿಯರ್ ಮಾಡ್ರಿ ಅಂತಂದ್ ಹೇಳಿದ್ರೆ ಯೂನಿಫಾರ್ಮ್ ಹಾಕೊಳಕ್ ರೆಡಿ ಆಗ್ರಿ, ಪಟಾಕ್ಷಿ ತಂದಿಡ್ರಿ. ಅಷ್ಟ ಹಾರ್ಸೋದ ರಿಸಲ್ಟ್ ಬಂದಾಗ ಪಕ್ಕ ಆಗ ಆಗತೈತಿ. ಯಾಕಂತಂದ್ ಹೇಳಿದ್ರೆ ಫಿಸಿಕಲ್ ಅಷ್ಟು ಟಫ್ ಐತೆ. ಎಸ್, ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ವೆರಿ ಗುಡ್, ವೆರಿ ಗುಡ್. ಇದೊಂದ್ ನೋಡ್ರೋ, ಕೆಲವೊಂದ್ ಹಿಂಗ್ ಬರ್ತಾವ. ಮ್ಯಾಕ್ಸಿಮಮ್ ಏನಂತಂದ್ ಹೇಳಿದ್ರೆ ಈ ತರ ಬರ್ತಾವ, ಆಮೇಲೆ ಆ ತರ ಬರ್ತಾವ. ಸೊ ಎರಡೂನು ಪ್ರಾಕ್ಟೀಸ್ ಆದಂಗ ಆಗತ್ತ. ಇದು ಲಾಸ್ಟ್ ಕ್ವಶನ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋ ನೋಡತ್ನಾಗ ಏನಂತಂದ್ ಹೇಳಿದ್ರೆ ಇನ್ನೂ ಒಂದ್ 10 ಕ್ವಶನ್ ಆಡ್ ಮಾಡಿ ನಾ ಅಪ್ಲೋಡ್ ಮಾಡ್ತಾನೆ. ಇನ್ನು 10 ಕ್ವಶನ್ ಆಡ್ ಮಾಡಿ ಅಪ್ಲೋಡ್ ಮಾಡ್ತಾನೆ ನೀನು ಕ್ಲಾಸ್ ಅಪ್ಲೋಡ್ ಮಾಡೋತ್ನಾಗ. ಇದು ಲಾಸ್ಟ್ ಕ್ವಶನ್ ನಿಮ್ಗೆ. ಯಾವ್ದಾದ್ರು ಒಂದೆಲ್ಲೋ ಮಿಸ್ಟೇಕ್ ಆಗತ್ತ ಅಷ್ಟ, ಅದನ್ನ ನೋಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾನು ಸೇಮ್ ಅದಾವ, ಇಲ್ಲಿ ಎಲ್ಲಾನು ಸೇಮ್ ಅದಾವ ನೋಡಂಗಿಲ್ಲ. ಲಾಸ್ಟ್ ವರ್ಡ್ ನೋಡ್ರಿ, ಇದನ್ನ ಚೆಕ್ ಮಾಡ್ರಿ. ಈ ಕಡೆ ಬಂದಾಗ ಇಲ್ಲಿ ಗೊತ್ತಾಗ್ಬಿಡ್ತೈತಿ ಯಾವ್ದು ಕರೆಕ್ಟ್ ಬಂದೈತಿ ಅಂತಂದೇಳಿ. ಸೊ ಆಪ್ಷನ್ 1 ತೆಗಿಬಹುದು, ಆಪ್ಷನ್ 2 ತೆಗಿಬಹುದು, 3 ಅಥವಾ 4ರಲ್ಲಿ ಗೊತ್ತಾಗತೈತಿ ಇಲ್ಲಿ. ಅದಾದ ನಂತರ ಈ ಆರ್ ನೋಡ್ರಿ, ಆರ್ ಒಳಗಡೆ ಚೇಂಜ್ ಆಗೈತೆ. ಯಾವ ಆರ್ ಬರ್ತೈತಿ ಇದ್ರೊಳಗೆ? ಸೊ ಲಾಸ್ಟ್ ಈ ಆರ್ ಬರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಕರೆಕ್ಟ್ ಆಗ್ತೈತಿ. ಕ್ಲಿಯರ್ ಎಲ್ರಿಗೂ? ಓಕೆಪ್ಪ, ಇದೇನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದ್ರದ್ದು ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದ. ಸೊ ಇದ್ರದ್ದು ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಇದ್ರದ್ದು ನೋಡ್ರಿ ಆಪ್ಷನ್ಸ್ಗಳ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಆನ್ಸರ್ ಏನಂತ ನೋಡ್ರಿ. ಇದು ನೆಕ್ಸ್ಟ್ ಕ್ವಶನ್ ಆನ್ಸರ್ ಏನಂತ ಕಮೆಂಟ್ ಮಾಡ್ರಿ. ಇದೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್. ಇವು ಕರೆಕ್ಟ್ ಆಗಿ ಡಯಾಗ್ರಾಮ್ಗಳು ಎಲ್ಲೆಲ್ಲಿ ಶೇಡ್ ಮಾಡ್ಯಾರಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇಲ್ಲೆಲ್ಲ ಬೇರೆ ಬೇರೆ ಶೇಡ್ ಮಾಡಿರ್ತಾರ, ಅವೆಲ್ಲ ಆಪ್ಷನ್ಸ್ ಗಳು ಹೋಗ್ತಾವ ಎಲಿಮಿನೇಟ್ ದಾಗ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಲಾಸ್ಟ್ ಕ್ವಶನ್. ಸೊ ಇದ್ರ ಮೇಲೆ ನಿಮ್ಗೆ ಪಕ್ಕ 2 ಮಾರ್ಕ್ಸ್ ಇದ್ದೇ ಇರ್ತೈತಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.